ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಊರ್ ಹಿಂದೆ ಇಂಥ ಒಂದ್ ಕತೆ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ನಾನು ಇದೇ ಊರ್ನೋಳಾಗಿದ್ರು ನನಗೆ ಗೊತ್ತಿರ್ಲಿಲ್ಲ ಸುಮಾ. ಪಾಪಿ ಪಾಪದ ಹೆಸರಲ್ಲಿ ಪುಣ್ಯವಂತೆನ ಆ ಊರು ಬಿಡಿಸ್ಬಿಟ್ಟ. ತಾಯಿ ಮಾತು ಕೊಡ್ಲಿಲ್ಲ ಅಂದಿದ್ರೆ ಇದು ಸಿಡಿಲೂರ್ ಆಗ್ತಿರ್ಲಿಲ್ಲ, ಸಡಗರ ತುಂಬಿದ ಸಿಂಗಾರದೂರ್ ಆಗ್ತಿತ್ತು. ಕೊಟ್ಟು ಮಾತುಗೋಸ್ಕರ ದೇವಿರಿ ಊರು ಬಿಟ್ಟಿದ್ದಾಳೆ ಅಂತಂದ್ರೆ ಅವಳ ಮಾತು ಇನ್ನೆಷ್ಟು ಗಟ್ಟಿಯಾಗಿರ್ಬೇಕು. ಈ ಕಲಿಯುಗದಾಗೂ ಮಾತಿನ ಮ್ಯಾಕ್ ನಿಲ್ಲೋರಿರ್ತಾರ. ಶಿವಯ್ಯ, ನಿಮ್ ದೇವರಿ ಏನೋ ಮಾತ್ ಕೊಟ್ರು ಅಂತ ಅಂದ್ರಲ್ಲ, ಏನಂತ ಮಾತ್ ಕೊಟ್ರು? ಹೇಳಿ ಶಿವಯ್ಯ, ಆ ತಾಯಿ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತ ಅನಿಸ್ತಿದೆ. ದೇವರಿ ಏನಂತ ಮಾತು ಕೊಟ್ರು? ಯೋ ನಿನ್ನ ಕೇಳ್ತಿರೋದು ಏಳ. ಈ ಪಾಪಿನೇ ಆ ದೇವಿಗೂ ಏನೋ ಮಾಡಿರ್ಬೇಕು. ಅದಕ್ಕೆ ಶಿವಯ್ಯ ಹೇಳೋದಕ್ಕೆ ಹೆದರ್ಕೋತಾ ಇದ್ದಾನೆ. ಯೋ ಏಳು ಅಂತಂದ್ರೆ ವೀರಾವಲಿಯವ್ರ ಮುಖ ನೋಡ್ತಿದ್ಯಾ? ಯಜಮಾನ್ರೆ, ನಿಮ್ಗೇನೋ ಗೊತ್ತಾ? ಹೇಳಿ ಶಿವಯ್ಯ, ನಿಮ್ಗೆ ಯಾರ್ಗಾದ್ರೂ ಗೊತ್ತಿದ್ರೆ ಹೇಳಿ. ಅಲ್ಲ ಶಿವಯ್ಯ, ಕತೆನ ಅರ್ಧಕ್ಕೆ ನಿಲ್ಸಿದ್ರೆ ಹೇಗೆ? ಪೂರ್ತಿ ಮಾಡಿ. ಇರ್ರ ದಾಸ ಆಯ್ತು, ಮುಂದಿನ ಕತೆ ನಾನು ಹೇಳ್ತೀನಿ ನಡಿ. ರಾಜಾ, ಮುಂದಿನ ಕತೆ ಕೇಳ್ಬೇಕಂತೆ. ಕತೆ ಹೇಳಕ್ ಮುಂಚೆ ಇವ್ರಿಗೆಲ್ಲ ಶುರುಮಾನ ಮಾಡ್ಬೇಕಲ್ವಾ? ಹೌದು. ಕರಿ ನಮ್ಮ ಹುಡುಗನ್ನ. ಓಯ್ ಬರಲ್ಲ. ಇವ್ರನ್ನೆಲ್ಲ ಕಟ್ಟಾಕಿ ಇವರು ಕತೆ ಕೇಳ್ಬೇಕಂತೆ. ಬುಡ್ಸಿ ಬುಡ್ಸಿ ಹೇಳಮ್ಮ. ರೀ, ಯಾಕೋ ಗೌಡ್ರೆ, ಏನಿದೆಲ್ಲ? ಇವ್ ಯಾಕನ್ನು ಕಟ್ಟಾಕ್ತಿದ್ದಾರೆ? ಎಲ್ಲ ಹೇಳೋ ಸಮಯ ಬಂದಾಯ್ತು. ನಿಂತ್ಕೊಳ್ಳಿ. ಈಗ ಕಟ್ರೋ ಅವ್ರನ್ನ. ಸರಿ ಕಟ್ರ. ದೊಡ್ಡರೆ, ನಮ್ಮನ್ನ ಯಾಕೆ ಕಳಕ್ತಾ ಇದ್ದೀರಾ? ಬಿಡಕ್ಕೆ ಹೇಳಿ. ಆರ್ಕೆಗ್ ಬಿಟ್ಟು ಕುರಿಗಳನ್ನ ಬೋಲಿ ಕೊಡ್ಬೇಕಲ್ವೇ? ಅದಕ್ಕೆ ಕೊಟ್ಟಾಕ್ಸಿರೋದು. ಸಮಯ ಬಂದಾಗ ಎಲ್ಲ ತಿಳಿತದ ಬಿಡೋ, ಅವಸರ ಯಾಕೆ? ಅಕ್ಕ, ಏನ್ ಹೇಳ್ತಾ ಇದಾರೆ ಇವರು? ನಾವು ಹರಕೆ ಕುರಿನ? ನನಗೂ ಏನೂ ಗೊತ್ತಾಗ್ತಿಲ್ಲ ಸುಮಾ. ಅಪ್ಪ, ಏನಿದೆಲ್ಲ? ಸಾಹೇಬ್ರೆ, ನಿಮ್ ಕೈ ಮುಗಿತೀನಿ, ನಮ್ಮನ್ ಬಿಟ್ಬಿಡಿ. ನೀವು ಹೇಳ್ದಾಗ ಎಲ್ಲ ಆಗಿದೆಯಲ್ಲ, ಇನ್ನೇನು ಸಾಹೇಬ್ರೆ, ನಮ್ಮನ್ ಬಿಟ್ಬಿಡಿ. ಇನ್ನು ಆಗ್ಬೇಕಾಗಿರೋದು ಬೇಜಾನಾಯ್ತಪ್ಪ. ಹೊಸಿ ತಡ್ಕೋಗಂಗಾದ್ರ. ಅಪ್ಪ, ಏನಪ್ಪ ಇದೆಲ್ಲ? ಏ ಹುಲಿ, ಬಿಡೋ ಅವ್ರನ್ನ. ನೀನೇನಾದ್ರೂ ಅವ್ರಿಗೆ ತೊಂದರೆ ಮಾಡಿದ್ರೆ ತಾಯಿ ಸುಮ್ಮನೆ ಬಿಡಲ್ಲ, ಕೇರಳಿ ಕಾಳಿ ಆಗ್ತಾಳೆ. ಕಾಳಿ ಆಗಲ್ಲ, ಕೊಲೆ ಕೊಲೆ ಆಗುತ್ತೆ. ನೀ ನಂಬಿರೋ ತಾಯಿ ದೇವಸ್ಥಾನ ಒಳಗಿಂದ ಜೀವಂತವಾಗಿ ಹೊರಗೆ ಬರಲ್ಲ. ಹುಚ್ಚ. ಅಕ್ಕ, ಕಾಳಿಯಣ್ಣ ಯಾವಾಗ ಬರ್ತಾನೆ? ಊರಬ್ಬ ಮುಗಿಸ್ಕೊಂಡು
ಸ್ನೇಹನ್ ತಾಯಿ ಸಮಾಧಿ ಪೂಜೆ ಮುಗಿಸ್ಕೊಂಡ್ ಬರ್ತಾರೆ ಕಣ್ಲ. ನೀವಿಬ್ರು ಇಲ್ದೆ ಈ ಮೆಸ್ ತುಂಬಾ ಬೋರ್ ಹೊಡಿತಿತ್ತು ಅಕ್ಕ. ಕೆಲ್ಸ ಜಾಸ್ತಿ ಅಂತ ಅಲ್ಲ, ನಾನ್ ಚೇಷ್ಟೆ ಮಾಡ್ಕೊಂಡು ಕೆಲ್ಸ ಮಾಡ್ತಿದ್ನಲ್ಲ, ಅದಕ್ಕೆ ನೀವಿಬ್ರು ಮಿಸ್ ಮಾಡ್ಕೊಂಡೆ. ಅವ್ನ್ ಇಲ್ ಮಾತ್ರ ಅಲ್ಲ, ಅಲ್ಲೂ ಮಂಗ್ನಂಗೆ ಆಡ್ತಿದ್ದು. ಅವನ್ಗಂತೂ ಬೈದ್ ಸಾಕಾಗೋಯ್ತು. ಅಕ್ಕ, ಕಾಳಿಯಣ್ಣ ಏನಾದ್ರು ಹೇಳುದ್ನಾ? ಅವ್ನ್ ಯೋನು ಹೇಳೋದೇ ಬೇಡ ಕಣ್ಲ. ನಾನ್ ಹೇಳದ್ನೆ ಅವ್ನ್ ನೆಟ್ಟ ಕೇಳಿದ್ರೆ ಆಟೆ ಸಾಕು. ಅಕ್ಕ ಮಾತಾಡ್ತಿರೋದ್ ನೋಡಿದ್ರೆ ಕಾಳಿಯಣ್ಣ ಪ್ರಪೋಸ್ ಮಾಡಿರಂಗೆ ಕಾಣ್ತಿಲ್ಲ. ಚೋಟು, ಡೆಲಿವರಿ ಎಲ್ಲ ಸರಿಯಾಗಿ ಆಯ್ತೈತೆ ತಾನೆ? ಅದ್ರ ಬಗ್ಗೆ ನಿಂಗೆ ಚಿಂತೆನೆ ಬೇಡ ಅಕ್ಕ. ನೀವಿಲ್ಲ ಅಂದ್ರು ಎಲ್ಲಾ ಕೆಲ್ಸನೂ ಅಜ್ಜಿ ನಾನು ಚೆನ್ನಾಗ್ ಮಾಡಿದೀವಿ. ಅದ್ಕೆ ನೀವುಗಳ ನನ್ ಜೊತೆ ಇರ್ಬೇಕು ಅಂತ ಹೇಳೋದು. ಹೌದು, ಎಲ್ಲರೂ ಬಿಟ್ಟು ನೀನ್ ಒಬ್ಳೆ ಹಾಕಕ್ಕ ಬಂದೆ? ಇದ್ದು ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಬರ್ಬೋದಿತ್ತಲ್ವಾ? ಅರ್ಜೆಂಟ್ ಕೆಲ್ಸ ಇತ್ತು ಕಣ್ಲ, ಅದಕ್ಕೆ ಪುರುಷ ಜೊತೆ ಬಂದ್ಬಿಟ್ಟೆ. ಅಕ್ಕ, ರೈಲ್ವೆ ಟೆಂಡರ್ ಫಾರ್ಮ್ ಬಿಟ್ಟವ್ರಂತೆ. ಸಚಿನ್ ಎಲ್ಲ ನೋಡಿ ತಕೊಟ್ಟವನೆ. ಅದಕ್ಕೆ ಸರತ್ಗಳೆಲ್ಲ ಇರ್ತದಂತಲ್ಲ, ಅದನ್ನೊಂದ್ಸರಿ ವಿಚಾರಿಸ್ಬೇಕಿತ್ತು. ವಿಚಾರಿಸೋದೇನು, ಅದ್ರ ಎಲಿಜಿಬಿಲಿಟಿಗೆ ಏನೇನ್ ಡೀಟೇಲ್ಸ್ ಬೇಕು ಅದನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಿಂಟ್ಔಟ್ ಇಲ್ಲೇ ಐತಕ್ಕ. ಸಚಿನ್ ಇವನು ಹೇಳ ಸಂಜೆ ಬಂದು ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಸಹಾಯ ಮಾಡ್ತಾನಂತೆ. ಆಮ್ಯಾಕೆ ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡ್ಬೋದು. ಇವತ್ ಬ್ಯಾಡ ಕಣ್ಲ, ಈ ಸೇನ್ ಮೊದ್ಲು ಅವನ್ ತವ ಹೇಳ್ತೀನಿ, ಆಮೇಲೆ ಈ ಕೆಲ್ಸ ಎಲ್ಲ ಮಾಡಮ್ಮ. ಏನಕ್ಕ ಹೊಸ ಕ್ಯಾಂಟೀನ್ ಮಾಡ್ತಿದ್ಯಾ? ಇಲ್ಲ ಚೋಟು, ರೈಲ್ವೆನಾಗೆ ನಮ್ ಊಟ ಎಲ್ಲ ಕೊಡೋ ವ್ಯವಸ್ಥೆನ ಮಾಡ್ತಾ ಇದೀನಿ. ಅದಕ್ಕೆ ಇಟ್ಟೆಲ್ಲ ಸರ್ಕಸ್. ಆಲ್ ದಿ ಬೆಸ್ಟ್ ಅಕ್ಕ. ಹೀಗೆ ಒಂದಿನ ವಿಮಾನದಲ್ಲಿ ನೀನುಂಟ ಹೋಗ್ಲಿ. ಲೇ, ಈಗ್ಲೇ ಎಲ್ಲ ಆಗ್ಬಿಡಕ್ಕಿಲ್ಲಕಲ್ಲ. ಅಪ್ಲಿಕೇಶನ್ ಹಾಕ್ಬೇಕು, ಅದ್ರಾಗ ಪಾಸ್ ಆಗ್ಬೇಕು, ಟೆಂಡರ್ ಸಿಕ್ಬೇಕು, ಆಮ್ಯಾಗ ನಾವ್ ಅನ್ಕೊಂಡಿರೋದ್ ಆಯ್ತದೆ. ಅಣ್ಣ, ಅಕ್ಕಂಗ್ ಕೈ ರುಚಿಗೆ, ಅಕ್ಕಂಗ್ ಒಳ್ಳೆ ಮನ್ಸಿಗೆ ಎಲ್ಲ ಆಯ್ತದ್ ಬಿಡೋಣ. ನಂದ್ ಏನೂ ಇಲ್ಲ ಚೋಟು, ಎಲ್ಲ ಅವನ ಆಶೀರ್ವಾದ, ಆ ದೇವ್ರ ದಯೆ. ಖುಷಿ, ಈ ಪೇಪರ್ನೆಲ್ಲ ಹುಷಾರಾಗಿ ಎತ್ತಿಟ್ಕೊಂಡ್ಬಿಡು. ಸರಿನಕ್ಕ. ಚೋಟು, ಅಕ್ಕ ಏನ್ ಅಡ್ಗೆ ಮಾಡವ್ರೆ? ಬಾ ಬಡ್ಸು, ತಿನ್ಕೊ ಹೋಯ್ತೀನಿ. ನಡಿಯೋಣ. ಪುಟ್ಟಕ್ಕ, 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 ಪುಟ್ಟಕ್ಕ. ಇಬ್ರು ಕಾಣ್ತಾ ಇಲ್ವಲ್ಲ? ಏನಾದ್ರೂ ಟೌನ್ ಮೆಸ್ ಕಡೆ ಹೋದ್ರಾ? ಸಾನ ಊರಿಂದ ಬಂದ್ಮ್ಯಾಕೆ ಅವ್ರವ್ರೇ ಏನೇನೋ ಗುಟ್ ಮಾತಾಡ್ಕತ್ತವ್ರೆ. ಈ ಪುರ್ಸಿನ್ ಕೇಳಿದ್ರೆ ಅವನು ಸರಿಯಾಗಿ ಏನು ಹೇಳ್ತಿಲ್ಲ. ಒಂದ್ ಕಡೆ ನೋಡಿದ್ರೆ ಆ ರಾಧಾ ನನ್ನನ್ ಬಿಟ್ಬಿಟ್ಟು ಅವಳೆ ಸಪ್ರೇಟ್ ಆಗಿ ಪ್ಲಾನ್ ಮಾಡ್ತಾವಳೆ. ಆ ವೈಭವ್ ಸಾಹೇಬ್ರನ್ ಬೇರೆ ಕೈಗಾಕೊಂಡವಳೆ. ಇವಾಗ ಎಲ್ರೂ ಒಂದಾಗ್ಬಿಟ್ಟು ನನ್ನನ್ ಒಂಟಿ ಮಾಡ್ಬಿಟ್ರೆ ನಾನು ಯೋನ್ ಮಾಡ್ಲಿ?